ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಕೆಎಸ್ ನ್ಯೂಸ್ ಟಿವಿ ಕನ್ನಡ. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲ್ಲೂಕಿನ ಅರಸೀಕೆರೆಯಲ್ಲಿ ಎಲ್ಲರೂ ಹುಣ್ಣಿಮೆ ಹಬ್ಬವನ್ನು ಸಂತೋಷದಿಂದ ಆಚರಿಸಿದರು. ಈ ಹಬ್ಬವನ್ನು ಪ್ರತಿವರ್ಷ ಮಾಡುತ್ತಾರೆ. ಇದೊಂದು ರೈತರ ಹಬ್ಬವೆಂದು ಹೇಳಬಹುದು. ಪ್ರತಿ ವರ್ಷ ಈ ಆಚರಣೆಯನ್ನು ಗಣೇಶ ಹಾಗೂ ಜೋಕುಮಾರ ಸ್ವಾಮಿಯನ್ನು ವಿಸರ್ಜಿಸಿದ ನಂತರ ಅಳಲು ಎಂಬ ಆಚರಣೆ ಮಾಡುತ್ತಾರೆ. ಅನಂತನ ಹುಣ್ಣಿಮೆಯ ಮರುದಿನವೇ ಈ ಹಬ್ಬವನ್ನು ಮಾಡುತ್ತಾರೆ. ಅಂದರೆ ಈ ದಿನ ಎಲ್ಲಾ ರೈತರು ತಮ್ಮ ತಮ್ಮ ಹೊಲಗಳಲ್ಲಿ ಸೊಗಸಾಗಿ ಬೆಳೆದ ಪೈರುಗಳ ನಡುವೆ 5 ಕಲ್ಲುಗಳನ್ನಿಟ್ಟು, ಎದುರಿಗೆ ಇನ್ನೊಂದು ಕಲ್ಲನ್ನು ಇಟ್ಟು, ಈ 5 ಕಲ್ಲುಗಳನ್ನು ಪಾಂಡವರೆಂದು, ಈ ಪಾಂಡವರ ಎದುರಿಗಿಟ್ಟಿರುವ ಒಂದು ಕಲ್ಲನ್ನು ಕಳ್ಳನೆಂದು ಭಾವಿಸುತ್ತಾರೆ. ಈ 5 ಕಲ್ಲಿಗೆ ಅಂದರೆ ಪಾಂಡವರಿಗೆ ಪೂಜೆ ಮಾಡುತ್ತಾರೆ. ಮನೆಯಲ್ಲಿ ಮಾಡಿ ತಂದ ಅಡುಗೆ ಹಾಗೂ ಜೋಕಪ್ಪ ಸ್ವಾಮಿಯ ಹೊತ್ತು ತಂದ ಮಹಿಳೆಯರು ಕೊಟ್ಟ ಸೊಪ್ಪನ್ನು ನೈವೇದ್ಯ ಮಾಡಿ ಚರಗ ಎನ್ನುವ ರೂಪದಲ್ಲಿ ಹೊಲಕ್ಕೆಲ್ಲ ಚರಗ ಹೊಡೆದು ಭೂಮಿ ತಾಯಿಯನ್ನು ಸಂತೃಪ್ತಗೊಳಿಸುತ್ತಾರೆ. ಈ ರೀತಿ ಹೊಲಕ್ಕೆಲ್ಲ ಚರಗ ಹೊಡೆದರೆ ಫಸಲು ಚೆನ್ನಾಗಿ ಬರುತ್ತದೆ ಎಂಬ ನಂಬಿಕೆ ಈ ರೈತರದು. ನಾಗರ ಪಂಚಮಿ ಹಬ್ಬದಂದು ತಮ್ಮ ಕೈಗೆ ಕಟ್ಟಿಕೊಂಡಿದ್ದ ನಾಗರ ದಾರವನ್ನು ತಾವು ಬೆಳೆದ ಪೂಜೆ ಎಲ್ಲಾ ಮುಗಿದ ನಂತರ ಹೊಲದ ಮಾಲೀಕರು ತಮ್ಮ ಹೊಲದಲ್ಲಿ ಕೆಲಸ ಮಾಡುವ ಕೂಲಿ ಕಾರ್ಮಿಕರಿಗೆ, ಸ್ನೇಹಿತರಿಗೆ ಹಾಗೂ ಬಂಧು ಬಳಗದವರೆಲ್ಲರಿಗೂ ವಿವಿಧ ರೀತಿಯ ಭಕ್ಷ್ಯ ಭೋಜನಗಳನ್ನು ಉಣಬಡಿಸುತ್ತಾರೆ. ದಿನನಿತ್ಯ ರೈತನಿಗಾಗಿ ದುಡಿದು ದಣಿದ ಹಸು, ಎತ್ತುಗಳಿಗೆ ಈ ಒಂದು ದಿನ ವಿಶ್ರಾಂತಿ ನೀಡಲಾಗಿರುತ್ತದೆ. ಈ ರೀತಿಯಾಗಿ ಎಲ್ಲರೂ ತಮ್ಮ ತಮ್ಮ ಹೊಲಗಳಲ್ಲಿ ಸ್ನೇಹಿತರು, ಬಂಧು ಬಳಗದವರ ಜೊತೆಗೆ ಹಬ್ಬದ ವಾತಾವರಣವನ್ನು ಸಂಜೆಯವರೆಗೂ ಅನುಭವಿಸಿ ಸಂತೋಷದಿಂದ ಕಾಲ ಕಳೆದು ನಂತರ ಸಂಜೆ ಮನೆಗೆ ವಾಪಸ್ಸಾಗುತ್ತಾರೆ. ಈ ಸಂದರ್ಭದಲ್ಲಿ ಹೊಲದ ಮಾಲೀಕರಾದ ಕೆ. ಚಂದ್ರಮ್ಮ, ಕೆ. ಬಸವರಾಜ್, ಮಂಜುನಾಥ್, ರಮತ್ನಾಳ್ ಬಸವರಾಜ್, ನೀಲಾಂಬಿಕಾ ಬಸವರಾಜ್, ಪಲ್ಲವಿ ಮಂಜುನಾಥ್, ಶೇಖರ್, ಪ್ರವೀಣ್, ಶಂಕರ್, ಗಗನ್, ಸುಮಂತ್ ಹಾಗೂ ಕೂಲಿ ಕಾರ್ಮಿಕರು ಇದ್ದರು. ವರದಿ ಮಹೇಶ್ ಅರಸೀಕೆರೆ, ಕೆಎಸ್ ನ್ಯೂಸ್ ಟಿವಿ.